ಫೋನ್ ಮಾಡಿ ಹೇಳಿರ್ಲಿಲ್ಲ ನಿಮ್ಗೆ? ಯಾಕಲ್ಲ ಬಂದ್ರಿ ಭಾಗಕ್ಕೆ? ಹಾ, ನಾನು ಹೇಳಿರ್ಲಿಲ್ಲ ನಿಮ್ಗೆ ಬರಬೇಡಿ. ಹಾ, ಭಾಗ ಈಗಲೇ ಯಾಕೆ ನಿಮ್ಗೆ? ನಾನು ಮಾತಾಡ್ತೀನಿ ನಿಮ್ಮ ಅಪ್ಪಂತವ ಅಂತ. ಆದ್ರೂ ಕುಣ್ಕೊ ಬಂದಿದ್ರಲ್ಲ ಕಣ್ಣನ್ ಮಕ್ಳ ನೀವು. ನನ್ನ ಮಾತೇ ಕೇಳವಲ್ರು ನೀವು ಮುಂಡೆ ಮಕ್ಳ. ಸ್ಪಗ್ಯಾಗಿ ಹೇಳಿದ್ದೀನಿ ಫೋನ್ ಮಾಡಿ. ಕಾರುಣ್ಯನು ಬರ್ಲಿ, ಇವಳು ಹೊಂಟೋಗವಳೆ ಜಗಳ ಆಡ್ಕೊಂಡು. ಯಾರು ಬಂದು ಕುತ್ಕೊಂಡು ಮಾತಾಡೋಣ ಅಂತ. ಹಾ, ನೀನೇ ಬಂದ್ಬಿಟ್ಟು ಭಾಗ ಮಾಡ್ಕೊಬಿಟ್ರೆ ನನ್ನ ಮಗಳಿಗೇನ ಕೊಟ್ರಿ? ನನ್ನ ಮಗಳಿಗೆ ಏನು ಕೊಟ್ರಿ? ನಿನ್ನ ಮಗಳಿಗೆ ಏನಿದೆ ಕೊಡೋಕ್ಕೆ ನಮ್ತವ? ಎಲ್ಲನೂ ಕಿತ್ಕೊಬಿಟ್ಟವಳು ಆಲ್ರೆಡಿ ನಿನ್ನ ಮಗಳಿಗೆ ನಮ್ಮ ಹತ್ರ ಕೊಡೋವಂಥದ್ದು ಏನೂ ಇಲ್ಲ. ಮೊನ್ನೆ ಸಹ 50,000 ಕೊಡಿಸ್ದೆ ಅವಳಿಗೆ ನೀನು. ಫೋನ್ ಮಾಡಿ ಕೊಡೋ ಗಂಟ ಬಿಡದೆ ಹೋದೆ. ಕೊಡು ನನ್ನ ಮಗಳಿಗೆ, ಕೊಡು ನನ್ನ ಮಗಳಿಗೆ, ಕೊಡು ನನ್ನ ಮಗಳಿಗೆ ಅಂತ ಕೊಡಿಸ್ದೆ. ಇನ್ನೂ ನಂಗೆ ರಿಟರ್ನ್ ಕೊಟ್ಟಿಲ್ಲ ಗೊತ್ತೇನೆ ಅವಳು. ಅಯ್ಯೋ, ಅದೇ ಎಂಟ್ರ ಕಡೆ ಸಂಬಂಧಿಕರಿಗಾದ್ರೆ ಲಕ್ಷ ತೆಗೆದು ಇರ್ದಿರ್ದು ಕೊಡ್ತಿದ್ದಿ. ನಾನೇನಾರು ಹಿಂಗೆ ಕೇಳ್ಬಿಟ್ರೆ ಯಾವ್ದಾರವ ಅದ 100 ಸಲ ಹೇಳ್ತೀನಿ. ಮನಮರದಿ ಇಲ್ದೋಳಂಗೆ ಇಸ್ಕೊಂಡೆ ಅಂತ ನನ್ನ ಮನಮರದಿ ಕಳಿತಿದ್ದಿ ಕಣೋ ನೀನು. ಏನಾರ ಕೇಳಿದ್ರೆ ಹಿಂಗೆ ಉಲ್ಟಾ ಪಲ್ಟಾ ಹೊಡೆದು ಬಿಡೋದು ನನ್ನ ಮೇಲೆ. ಕಣಪ್ಪ, ಉಲ್ಟಾ ಪಲ್ಟಾ ಹೊಡೆದ್ಬಿಡ್ತೀನಿ ನಾನು ನಿಮ್ಗೆ. ನಿಮ್ಮ ಅಣ್ಣ ಉಣಿಸ್ತಾನಲ್ಲ, ಅವ್ನು ಗೊತ್ತ ನಡೀರಿ. ಇವವು ನಮ್ಗಾಗಿ ಅಣ್ಣ ದುಡ್ದವನೆ. ಅವನು ಊರಲ್ಲಿ ಕೆಲಸ ಮಾಡ್ಕೊಂಡು ಇತ್ಕೊಂಡು ನಮ್ಮನ್ನ ಓದಿಸವನೆ, ಸರಿನೇ? ಸುಮ್ಮನಿರಿ, ಯಾಕೆ ಹಿಂಗಾಡಿ ನೀನು? ಅಯ್ಯೋ, ಅವ್ನು ಕೆಲಸ ಮಾಡಿದಾಗ ಮಿತ್ತರದ ಮನೆಗಿದ ಕಣಪ್ಪ. ನಾವೇನು ಕೆಲಸ ಮಾಡ್ತಿರ್ಲಿಲ್ಲ. ಮಾಡಿಲ್ಲ ಅಂತ ಹೇಳಿದ್ವೇನೇವ ನಾವು. ಸುಮ್ಮನಿರವ, ಯಾಕೆ ಜಗಳ ಆಡಿ? ಎಲ್ಲರೂ ನಾವು ನಿನ್ನ ಮಕ್ಕಳೇ ಅಲ್ವೇವ? ಎಲ್ಲಾರು ನನ್ನ ಮಕ್ಕಳೇ ಅಂತ ನಾನು ಅನ್ಕೋಬೇಕಷ್ಟೇ. ಅದೇನವ ನೀನು ಅಣ್ಣನ ಕಂಡ್ರೆ ಅಂತ ಆಗಲ್ಲ ನಿನಗೆ. ಅದು ಯಾಕೆ ಏನೋ ಗೊತ್ತಿಲ್ಲ, ಅವ್ನು ಕಂಡ್ರೆ ಆಗಲ್ಲ ನಿನಗೆ. ಅದೇನು ಅಂತಾನೆ ಗೊತ್ತಿಲ್ಲ ಹೋಗುತ್ತೆ ನನಗೆ. ಏನಾರ ಆಗಿರ್ಲಿ, ನಿಮ್ಗೆ ಯಾಕದು? ನಡಿ ಕೆಲಸ ಮಾಡಿ ನಡಿ. ಏನ್ರಲ್ಲಿ ಬಂದಿದ್ದೀರಿ? ಕಾರಲ್ಲಿ ಬಂದಿದ್ರೋ ಬಸ್ಸಲ್ಲಿ ಬಂದ್ರೋ? ಕಾರ್ ತಗೊಂಬಂದೆ ಕಣವ, ನನ್ನೆಯ ಯಾಕವ? ಹಂಗಾರೆ ನಾನುವೇ ರೆಡಿ ಆಯ್ತೀನಿ. ನಾನು ಬೆಂಗ್ಳೂರು ಬರ್ತೀನಿ. ನಾನುವೇ 2 ದಿವಸ ಇದಕ್ಕೆ ಬರ್ತೀನಿ. ಈಗೇನು ಕೆಲಸ ಇಲ್ಲ, ಕ್ಯಾಮಿಲ್ಲ. 2 ದಿವಸ ಬರ್ತೀನಿ ನಾನು ಬೆಂಗ್ಳೂರಿಗೆ. ಬಂದ್ರಪ್ಪ, ಊಟ ಮಾಡಿ. ಯಾವಾಗ ಉಂಡಿದ್ದೋ ಏನೋ? ಊಟ ಮಾಡಿ ಬನ್ರಿ. ಮುದ್ದೆ ಮಾಡಿದ್ದೀನಿ, ಬಿಸಿ ಮುದ್ದೆನಾ? ಊಟ ಮಾಡಿ ಬನ್ರಿ. ಅದೇನು ಸೊನ್ನೆ ಸರ್ಕು ಅನ್ನೋದಿಲ್ಲ, ಒಂದು ಜ್ಞಾನ ಮಾನ ಏನೂ ಇಲ್ಲ. ನಿಮ್ಮ ಮುಂದೆ ಹೇಳ್ಕೊಟ್ರದಿದೆಯಾ? ತಡಿ, ಅವರೊಬ್ಬ ಏನೋ ಮಾತಾಡ್ಕೊತಾವಳೆ, ಮಕ್ಕಳ್ತಾವ. ಹೋಗ್ಲ ಬೇಡವನ ಜ್ಞಾನ ಮಾನ ಬೇಡವೇನೆ ನಿನಗೆ? ತಡಿ, ನನ್ನ ಮಕ್ಕಳ್ತಾ ಮಾತಾಡ್ತಾ ಇದ್ದೀನಿ ನಾನು. ಸೊನ್ನೆ ಸರ್ಕು ಅನ್ನೋದಿಲ್ಲ, ಬಂದ್ಬಿಡ್ತಾಳೆ ಹಿಂದೆಲೆ ಬಾಲ. ಮಾತಾಡ್ತಾ ಇದ್ದಾಳೋ ಎಂತ ಮಾತಾಡ್ತಾ ಇದ್ದಾಳೋ ಅಂತ ನೋಡು. ಬಂದು ಕದ್ದು ಕೇಳಿಸ್ಕೊಳ್ಳೋದ ಹಿಂದೇನು ನಿಮ್ಮ ಹೋಗ್ಬಿಟ್ಟು ಹೇಳ್ಕೊಟ್ರದ್ ನಿನ್ಗೆ? ಅಯ್ಯೋ ಶಿವನೇ ಕೆಟ್ಟೆ, ನಾನು ಊಟ ಕರೆಕ್ ಬಂದು ತಪ್ಪೇನತ್ತೆ? ಯಾಕತ್ತೆ ಹಿಂಗಾಡಿ ನಿನ್ನ ನನ್ನ ಮೇಲೆ? ಅಲ್ಲ ಕಣತ್ತೆ, ಅವ್ರು ಉಂಡಿದ್ದು ಯಾವಾಗ್ಲೂ ಏನೋ. ಅವ್ರು ಊಟ ಮಾಡೋದ್ ಬೇಡವು? ಪಾಪ ಮಕ್ಳು ಊಟ ಮಾಡ್ಲಿ ಅಂತ ಕರೆಯಕ್ ಬಂದ ನೋಡಿ, ಹೆಂಗ್ ಮಾತಾಡ್ತಾ ಇದ್ದೀನಿ ನೀನು? ಯಾಕೆವ ಹಿಂಗಾಡಿ ನಿನ್ನ ಮನೆ ಒಳಗೆ? ನೆಮ್ಮದಿದ್ದೇವ ಮನೆ ಒಳಗೆ ಹಿಂಗಾಡಿದ್ರೆ? ಊಟಕ್ಕೆ ಕರೆಕ್ತಾನೆ ಅದಕ್ಕೆ ಬಂದಿದ್ದು, ಅದಕ್ಕೆ ಮೇಲೆ ಕರೆಗಾಡ್ತಾ ಇದ್ದೀನಿ ನೀನು. ಮುಚ್ಕೊಂಡು ನಿಂತ್ಕೊಳ್ಳ ನೀನು. ಕಂಡಿದ್ದೀನಿ ಕಣ, ಅವಳು ಏನ್ ಮಾತಾಡ್ತಾ ಇದ್ದಾಳ ಅಂತ ಕೇಳಿಸ್ಕೊಂಡೋಗಿ ಬಂದಿರೋದು. ಉಣ್ಣ ಕರೆಕ್ಟ್ ಬಂದಳಂತೆ, ಉಣ್ಣಕ್ಕೆ. ನಾನು ತಿನ್ಕೊಂಡು ಆನದು ನಾನು ಅಂತ ಕೆಲಸ ಮಾಡಲ್ಲ ನಾನು. ನಿನ್ನ ಮಕ್ಕಳ ನೀನ್ ಮಾತಾಡ್ತಿದ್ದೀನಿ, ನಾನು ಮಾತಾಡ್ಬೇಡ ಅಂತ ಹೇಳಿದ್ದಾನೆ. ನಾನು ಊಟಕ್ಕೆ ಕರೆಯಕ್ಕೆ ಬಂದಿದ್ದು. ಬಿಸಿ ಮುದ್ದೆ ಆಯ್ತಲ್ಲ, ಊಟ ಮಾಡ್ಲಿ ಅಂತ ಕರೆಯಕ್ಕೆ ಬಂದಿರೋದು ನಾನು. ಯಾವಾಗ್ಲೂ ಹಿಂಗ್ ಮಾತಾಡ್ಬೇಡ ನೀನು. ನೀನು ಏನೇವ ನೀನು? ಅವತ್ತಿಗೆ ಊಟ ಕರೆಯಕ್ಕೆ ಬಂದು ನೀನು ಅದ್ರಲ್ಲೂ ತಪ್ಕೊಂಡು ಹಿಡಿದಿರಿ. ಯಾವಾಗಲೂ ಹಿಂಗೆ ನಿನ್ನ ಮನೆ ಒಳಗೆ. ಹೋಗಪ್ಪ ನೀನು. ಉಕ್ಕಣವ, ಯಾಕಿವ ನೀನು ಹಿಂಗಾಡಿ? ಯಾವಾಗಲೂ ಮನೆ ಒಳಗೆ ಕೈ ಅಂತ ಒಳ್ಳೆ ಕೈ ಗುಡ್ತೀಯಲ್ಲ. ನಮ್ಗೇನೋ ಸರಿ ಕಾಣಲ್ಲ ಕಣವ ನೀನು. ಯಾವಾಗಲೂ ಹಿಂಗಾಡೋದು. ಮುಚ್ಕೊಂಡು ನಡೀರಿ. ನಿಮ್ಗೆ ಏನ್ ಗೊತ್ತು? ಯಾವಾಗ್ಲೂ ಒಂದಿವ್ಸ ಬಂದು ಇದ್ದೋಗಾರಲ್ಲ, ಅವ್ಳ ಬುದ್ಧಿ ಅಂತದಂತ ನನಗೆ ಗೊತ್ತ ಕಣ. ನಡೀರಿ. ಅನ್ನ ಆಗೋದೋ ಇಲ್ವೋ ಅಂತ ನೋಡೋಕೆ ಇಡೀ ತಪ್ಪಲಿಯನ್ನ ನೋಡ್ಬೇಕು ಅವಶ್ಯಕತೆ ಇಲ್ಲ ಕಣವ. ಒಂದು ಅಗಳು ನೋಡಿದ್ರೆ ಸಾಕು. ಹಂಗೆ ಅದಕ್ಕೆ ಒಂದಿನ ನೋಡಿದ್ರೆ ಸಾಕು, ಡೈಲಿ ನೋಡೋ ಅವಶ್ಯಕತೆ ಏನಿಲ್ಲ. ನಡಿ. 6 ಮುಂದೆ 3 ಬಂದವನೆ ಮಾತಾಡಕ್ಕೆ. ನಿನ್ಗೆ ಏನ್ ಗೊತ್ತೋ? ನನಗೆ ಗೊತ್ತ ಕಣ್. ನಡಿಯೋ. ಅಲ್ಲ, ದಿನ 9 ಇರಳು ಗೊತ್ತಿರಲ್ಲ, ಇವ್ರು ಗೊತ್ತಿರ್ತದೆ ಎಲ್ಲ. ಹೆಂಗ್ ಮಾತಾಡ್ತಾರ ನೋಡು. ಕಂಡವ್ರು ಇವ್ರು. ಕಂಡಿರೋಳು ನಾನು, ಎಲ್ಲನೂ ತಿಳಿದಿರೋಳು, ಅರ್ಧಿ ಕುಡಿದಿರೋಳು ನಾನು. ನಂತವೇ ಮಾತಾಡ್ತಾರೆ. ಪಾಪ ಬಂದ್ರಪ್ಪ, ಕೂತ್ಕೊಂಡು ಊಟ ಮಾಡಿ ಬಂದ್ರಿ. ಅವಂದಿದ್ದೆ ಆವಾಗ್ಲೇ ಕೈ ಕೊಡ್ಕೊಂಡು ಹೋದ್ರು ಆಗ್ಲಿ. ಬಾ ಊಟ ಮಾಡ್ರಿ ನೀವು. ಅಲ್ಲ, ಬೆಂಗ್ಳೂರಲ್ಲಿ ಇಷ್ಟು ಕಯ ಅನ್ನಲ್ಲ ಅವ್ವ. ಬಂದ್ರೆ ಬೆಂಗ್ಳೂರಲ್ಲಿ ಸುಮ್ಮನಿರ್ತಾಳೆ. ಊರಲ್ಲ ಹಿಂಗೆ ಕಯ ಅನ್ನೋದು ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ ಬಾರಪ್ಪ, ದಿನ ಸಾರ್ಗಳವ್ರು ಯಾರು? ಸುಮ್ಮನಿರುತ್ತಾಗೆ, ಏನು ಮಾಡೋಕ್ಕಾಗಲ್ಲ. ಲಕ್ಷ್ಮಿ ಬಾರವ, ಬಡ್ಸು ಇವ್ರಿಗೆ. ಬಾ ನೀನು ಊಟ ಕೂತ್ಕೋ. ಇದೇನಣ್ಣ ಚಿಕನ್ ಸಾರು ಮಾಡಿಸಿದಿ? ಅದ್ಯಾವಾಗ ತಂದು ಮಾಡಿಬಿಟ್ರಿ ಚಿಕನ್ನ? ನೀವು ಬಂದ್ರಲ್ಲಪ್ಪ ಆಗ್ಲೇಯ. ನಿಮ್ಮ ಅದಕ್ಕೆ ಓಡೋಗು ಬಂದವ್ರೆ. ಓಡೋಗು ಚಿಕನ್ ತಗೋ ಅಂತ ಹಿಂಸೆ ಕೊಟ್ಲು. ಹೋಗ್ಬಿಟ್ಟು ಒಂದು ಪಾರಂ ಕೋಳಿ 3 kg ಬರೋಂಥದ ಕಟ್ ಮಾಡಿಸ್ಕೊ ಬಂದಿದ್ದೆ. ಯಾಕೆ ಅದಕ್ಕೆಲ್ಲ ಇದೆಲ್ಲ ನಿಂತು ಮಾಡೋಕೋದಿ? ಆಮೇಲೆ ತಿಂತಿರ್ಲಿವೆ ಬೆಂಗಳೂರಲ್ಲಿ. ಸುಮ್ಮನೆ ಏನೋ ಒಂದು ಮಾಡಿರ ಆಯ್ತಿತ್ತು. ನೀನೀಗ ಮಟನ್ ಚಿಕನ್ ತಲೆ ಕೆಡ್ಸ್ಕೊಂಡು ಕೂತಿದ್ದಿ. ಬರೀ ಚಿಕನ್ ತಾನೇ ಮಾಡಿರೋದು. ಬಂದಿದ್ರಲ್ಲ, ಹಂಗೆ ಕಳ್ಸಕ್ಕಾಗತ್ತೆ ಅಂದ್ಬಿಟ್ಟು ಓಡೋಗು ನಿಮ್ಮ ಅಣ್ಣನ ತಗೋಬಾ ಅಂದೆ. ನೀವು ತಿಂದ್ರವೆ, ಆಮೇಲೆ ಬಂದಿಲ್ವೇ? ಬಂದ್ಮೇಲೆ ನಾನೇನಾರ ಒಂಚೂರು ಮಾಡ್ದೆ ಕಳ್ಸೋದು ನನಗೆ ಒಂಥರ ಅನ್ಸ್ಕೊಳಪ್ಪ. ಅದಕ್ಕೆ ತಡಿ, ಬಂದಿದ್ರಲ್ಲ ಒಂದು ಚಿಕನ್ ಮಾಡೋಣ ಅಂದ್ಬಿಟ್ಟು ತರಿಸ್ತೆ. ಮಾವ ಅವಾಗ್ಲೇ 2 ಬಾಡ ಹಾಕಿಸ್ಕೊಂಡು ತಿಂದ್ಬಿಟ್ಟೆಲ್ಲ ಹೋಟ್ಲು ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಓದ್ದು ಬಂದೇ ಇಲ್ಲ.
ಫೋನ್ ಮಾಡೋದಕ್ಕೆ ಆಮೇಲೆ ಬಂದು ಉಂಟಿ ನಾನು ಇಲ್ಲಿ ಹೋಟ್ಲು ತವಿದ್ದೀನಿ ಗುರ್ಬಾರ್ ತಿಂದಿದ್ದಲ್ಲ ಈಗ ಬೇಡ ನನಗೆ ಅಂತೂ ಅದಕ್ಕೆ ನಿಮ್ಗೆ ಕರೆದು ಕೊಟ್ಟೆ ಊಟ ಊಟ ಮಾಡಿ ಸಾರು ಚೆನ್ನಾಗಿದೆ ಅದಕ್ಕೆ ಸಾರು ಸೂಪರ್ ಆಗದೆ ಸುಮ್ಮನಿರು ನಮ್ಮವ್ವ ಅನ್ನದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ಕಣತ್ತೆ ಅದಕ್ಕೆ ನೀನು ಅವ್ರು ಹಂಗೆ ಸ್ವಲ್ಪ ಕಿರಿಕಿರಿ ಮನುಷ್ಯ ಅವಾಗಿಂದನೂ ಹಂಗೆ ಅಣ್ಣನ ಕಂಡ್ರೆ ಒಂದೊಂಚೂರು ಕಿರಿಕಿರಿನೇ ಜಾಸ್ತಿ ನಮ್ಮ ಅವ್ವಂದು. ಅಯ್ಯೋ ಇರ್ಲಿ ಬಿಡಪ್ಪ. ಅಯ್ಯೋ ನಮ್ಮ ಅವ್ವನ್ ಮಾತಂತಿರ್ಲಿಲ್ವೇ ಹಂಗೆ ನಿಮ್ಮ ಅವ್ವ ಒಂದ್ ಮಾತಂತಾಳೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗತ್ತೆ. ಊಟ ಮಾಡ್ರಿ ಊಟ ಮಾಡೋದಾಗದಲ್ಲ ಯಾಕೆ. ಮುದ್ದೆ ಸಾಂಬಾರು ಸೂಪರ್ ಆಗೈತೆ ಕಣತ್ಕೆ ಸೂಪರಾಗಿ ಮಾಡಿದ್ದೀರಾ ನೀವು. ಆಮೇಲೆ ಹುಡುಗರು ಮಕ್ಕಳೆಲ್ಲ ಚೆನ್ನಾಗಿದ್ದಾರಪ್ಪ ಎಲ್ಲ ಚೆನ್ನಾಗವ್ರೆ ತಾನೇ. ಕಣತ್ಕೆ ಚೆನ್ನಾಗವ್ರೆ. ಕರೀತಿದ್ಲು ಭವ್ಯ ಕರ್ಕಬಾ ಅಕ್ಕನ ಬಂದೇ ಇಲ್ಲ ಲಕ್ಷ್ಮ ಕಾಲೇ ಸ್ಯಾನ ದಿನ ಆಯ್ತು ಅಂತ ಇದು ಮಾಡ್ತಿದ್ಲು. ಬಾ ಯಾವಾಗಾದ್ರೂ ಬೆಂಗಳೂರಿಗೆ. ನೋಡ್ತೀನಿ ಕಣಪ್ಪ ಬರ್ತೀನಿ. ಭಾರತ್ಗೆ ಒಂದು 2 ದಿವಸ ಇದ್ದು ಬರೀವಿ. ಬಾ ಒಂದು 2 ದಿವಸ ಇದ್ದು ಬರೀವಂತೆ. ಇವಳನ್ನ ಕರ್ಕಬಾ ಪುಟ್ಟಿನುವೆ. ಪುಟ್ಟಿ ಕಾಯ್ತಾಳ ಕಣಪ್ಪ. ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು ನನ್ನ ಚಿಕ್ಕನ ಮನೆಗೆ ಹೋಗ್ಬೇಕು ನನ್ನ ಚಿಕ್ಕನ ಮನೆಗೆ ಹೋಗ್ಬೇಕು ಅಂತ ಕಾಯ್ತಾವಳೆ ರಜಾ ಕೊಡೋದ್ನೇ. ಕಳ್ಸತ್ಕೆ ಒಂದು 15 ದಿನ ಇದ್ದು ಬರಲಿ ಅವಳು. ರಜಾ ಮುಗಿಯ ಗಂಟೆ ಅಲ್ಲೇ ಇರಲಿ. 15 ದಿನ ಯಾಕೆ ರಜಾ ಮುಗಿಯ ಗಂಟೆ ಇರಲಿ ಅವಳು. ಕಳ್ಸೋಣ ಅಲ್ಲೇ ಎಲ್ಲಾರುವೆ ಇದು ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತೀನಿ. ಏನು ರೀಲ್ಸ್ ಮಾಡ್ತಾಳೆ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ ಅಲ್ಲೇ ಅದಕ್ಕೆ ಡ್ಯಾನ್ಸ್ ಕ್ಲಾಸ್ಗಳು ಹಾಕ್ತೀನಿ. ಸುಮ್ಮನಿರೋ ಈಗಲೇ ಹುಚ್ಚು ಕಣ ಫೋನ್ ಹುಚ್ಚು ಅವಳಿಗೆ. ಫೋನ್ ಯಾವಾಗಲೂ ಫೋನು ಅದಲ್ಲ ಹೆಂಗಣ ಅವಳು. ಅದೇನೋ ಕಾಣೆ ಕಣ ಮಗ ಯಾವಾಗ್ಲೂ ಫೋನ್ ಹಿಡ್ದಂಗೆ ಎದ್ದಿರ್ತಾಳೆ. ನಾ ಮಿಸ್ ಅಂದ್ರೆ ಇಲ್ಲ ಸ್ಕೂಲಲ್ಲಿ ಚೆನ್ನಾಗೇ ಓದ್ತಾಳೆ ಅಂತಾಳೆ ಮಿಸ್ಸು. ಮಾರ್ಕ್ಸು ಅಷ್ಟೇ ಚೆನ್ನಾಗೆ ತೆಗಿತಾಳೆ ಎಲ್ಲಾದ್ರಲ್ಲೂ ಮಾರ್ಕ್ಸ್ ಚೆನ್ನಾಗಿ ತೆಗಿತಾಳೆ. ಒಂದೊಂದಳಂತೂ ಊಟ ಪೋಕ್ಷ ತೆಗಿತಾಳೆ. ಗಣಿತ ಅಂತದ್ರೆಲ್ಲ ಊಟ ಪೋಟ ಇರ್ತದೆ. ಅದೇನು ಯಾವಾಗ್ಲೂ ಫೋನ್ ಹಿಡ್ದಂಗೆ ಎದ್ದಿರ್ತಾಳೆ ಆದ್ರೂ ಮಾರ್ಕ್ಸ್ ಜಾಸ್ತಿ ತೆಗಿತಾಳೆ. ನಿಂತರ ಕಂಡ್ಲ ಅವಳು. ನೀನು ಯಾವಾಗ್ಲೂ ಅದು ಇದು ಆಟ ಆಡ್ಕೊಂಡೇ ಇರ್ತಿದ್ದೆ ಆದ್ರೂ ಚೆನ್ನಾಗಿ ಓದ್ತಿದ್ದೆ ಹಂಗೆ. ನನ್ನ ಮಗಳು ನನ್ನ ಥರನೇ ಅವಳು. ಹೆಂಗೋ ಕಣಪ್ಪ ನನ್ನ ಮಕ್ಕಳನ್ನ ಏನಾರು ಕಾಪಾಡ್ಬಿಟ್ರಪ್ಪ ಅವ್ಳಿಗೆ ಎಲ್ಲಾರ ಒಂದು ಕೆಲಸ ಕೊಡ್ಸ್ಬಿಡಿ. ನಾನಂತೂ ಓದಿ ಕೆಲಸ ಸಂಪಾದನೆ ಮಾಡೋಕ್ಕಾಗಿಲ್ಲ. ನನ್ನ ಮಕ್ಳಿಗಾರ ಒಂದೊಂದು ಕೆಲಸ ಕೊಡ್ಸ್ಬಿಟ್ರಪ್ಪ. ತಲೆ ಕೆಡ್ಸ್ಕೊಬೇಡ ಸುಂದಿರ ನಾವು. ನೀನು ಚೆನ್ನಾಗಿ ಓದಿಸು ಸಾಕವಳ. ನಿನ್ಗೆ ಓದಿಸಕ್ಕೆ ಏನೇ ಖರ್ಚು ಬಂದ್ರೆ ಹೇಳು ನಾನು ನೋಡ್ಕೊತೀನಿ. ಇಷ್ಟು ದಿನ ನೀನೇ ಅಲ್ವೇ ನೋಡ್ಕೊತಾರದು. ನಾನು ಕಟ್ತಾ ಇದ್ದಾನೆ ಸ್ಕೂಲ್ ಪಿಜ್ಜಾ ನೀನೇ ಅಲ್ವೇ ಕಟ್ತಾರದು. ನಾನು ಕಟ್ತೀನಿ ಅಂದ್ರು ಬೇಡ ಬೇಡ ನಾನೇ ಕಟ್ತೀನಿ ಅಂತ ಕಟ್ತೀನಿ ನೀನೇ. ಅವಳು ಓದ್ಲಿ ಸುಂದಿರಣ ಅವಳಿಬ್ಬರನ್ನು ನಾನೇ ಓದಿಸ್ತೀನಿ. ಈ ವಿಷಯ ಮಾತ್ರ ನಿಮ್ಮ ಅವ್ವನ ಕಿವಿಗೆ ಮಾತ್ರ ಬೀಳಿಸ್ಬೇಡ. ನಿಂದ ಅಮ್ಮಯ್ಯ ನಿಮ್ಮ ಅವ್ವ ಸರಿ ಇಲ್ಲ. ಕದ್ದಂಗೆ ಕಾಣ್ದಂಗಿದ್ದಲ್ಲ ಯಾಕಪ್ಪ. ನಾನು ನಿಮ್ಮ ಮನೆಯವ್ರ ನಿಮ್ಮ ನಂಗೂ ಬೈತೀನಿ ಬೇಡ ಯಾಕೆ ಅವನಿಗೊಂದು ವರೆ ಅವನಿಗೂ ಸಂಸಾರ ಅಂತದೆ ಅಂತ. ಇದ್ದಿರ್ಲಿ ಸುಮ್ನಿರೋದಕ್ಕೆ. ಅವು ನನ್ನ ಮಕ್ಳೇ ಕಣ. ನಾನು ನನ್ನ ಮಕ್ಳಿಗೆ ಹೆಂಗೆ ಕಟ್ತೀನಿ ಅವ್ರಿಗೂ ಹಂಗೆ ಕಟ್ತೀನಿ. ಎದರ್ಕೋಬೇಡ ಸುಮ್ನಿರು. ನಾನು ಮಾತ್ರ ನನ್ನ ಮೈದನ್ನ ನನ್ನ ಮಕ್ಕಳ ಥರನೇ ನೋಡ್ಕೋತೀನಿ. ಅವರು ಅಷ್ಟೇ ನನ್ನನ್ನು ಒಳ್ಳೆ ಗೌರವದಿಂದ ನೋಡ್ಕೋತಾರೆ. ನನ್ನ ಮಕ್ಕಳು ನೋಡ್ಕೋತಾರೆ. ನನ್ನ ಗಂಡನು ಚೆನ್ನಾಗಿ ನೋಡ್ಕೋತಾರೆ. ನಮ್ಮನಂತವೇ ಒಂಚೂರು ನಮ್ಮ ಅತ್ತೆಯಿಂದಲೇ ನಮಗೆ ಒಂಚೂರು ಪ್ರಾಬ್ಲಮ್ ಅಂತ ಇರೋದು. ಸರಿನಾ. ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.